ನನ್ನ ಹೆಸರು ಸೌಮ್ಯ. ನಾನು ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಶೀಘ್ರಲಿಪಿಗಾರರಾಗಿ ಕರ್ತವ್ಯ ನಿರ್ವಹಿಸುತ್ತಿರುತ್ತೇನೆ. ನನ್ನ ತಾಯಿಯವರಿಗೆ ಹೃದಯದ ನೋವು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ವೈದ್ಯರ ಬಳಿ ತಪಾಸಣೆಗೆ ಕರೆದುಕೊಂಡು ಹೋದಾಗ ಅವರು KC ಜನರಲ್ ಹಾಸ್ಪಿಟಲ್ನ ಜಯದೇವ ಯೂನಿಟ್ನಲ್ಲಿ ಆಸ್ಪತ್ರೆಗೆ ದಾಖಲಿಸುವಂತೆ ತಿಳಿಸಿರುತ್ತಾರೆ. ಅದರಂತೆ ನಾನು ಜಯದೇವ ಯೂನಿಟ್ನಲ್ಲಿ ನನ್ನ ತಾಯಿಯನ್ನು ಒಳರೋಗಿಯಾಗಿ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸುವ ಸಂಬಂಧ ಸರ್ಕಾರದ KASS ಯೋಜನೆಯ ಲಾಭವನ್ನು ಪಡೆಯಲು ಸೂಕ್ತ ನಿರ್ದೇಶನಕ್ಕಾಗಿ ನನ್ನ ಇಲಾಖೆಯ ಸಿಬ್ಬಂದಿಯಾದ ಹಾಗೂ ಕರ್ನಾಟಕ ರಾಜ್ಯ ನೌಕರರ ಸಂಘದ ಸದಸ್ಯರಾದ ಶ್ರೀ ಕಮ್ಮಣ್ಣ KM ಇವರ ಮೂಲಕ ಕರ್ನಾಟಕ ರಾಜ್ಯ ನೌಕರರ ಸಂಘದ ಅಧ್ಯಕ್ಷರಾದ ಮಾನ್ಯ ಶ್ರೀ ಷಡಾಕ್ಷರಿ ಇವರನ್ನು ಸಂಪರ್ಕಿಸಿ KAS ಯೋಜನೆಯಡಿ ತಾಯಿಯವರಿಗೆ ಚಿಕಿತ್ಸೆಯನ್ನು ಕೊಡಿಸಿರುತ್ತೇನೆ. ಸದರಿ ಚಿಕಿತ್ಸೆಗೆ ನಾನೇ ಭರಿಸಿದಲ್ಲಿ ಸುಮಾರು ಅಂದಾಜು 2 ರಿಂದ 3 ಲಕ್ಷ ಖರ್ಚಾಗುತ್ತಿತ್ತು. ಆದರೆ ನನಗೆ ಯಾವ ಖರ್ಚು ಇಲ್ಲದಂತೆ ಚಿಕಿತ್ಸೆ ಕೊಡಿಸಿರುವುದಕ್ಕೆ ಹಾಗೂ ನಾನು ಓರ್ವ ಮಹಿಳಾ ನೌಕರರಾಗಿದ್ದು ನನ್ನ ತಾಯಿಯವರಿಗೆ ಸದರಿ ಯೋಜನೆಯ ಲಾಭ ಪಡೆದಿರುವುದಕ್ಕೆ ಖುಷಿಯಾಗಿರುತ್ತದೆ ಮತ್ತು ನನ್ನ ಸಂಬಳದಲ್ಲಿ ಸದರಿ ಯೋಜನೆಗಾಗಿ ಹಣ ಕಟಾವಣೆ ಆಗದಿದ್ದರೂ ಸಹ ನನಗೆ ಸದರಿ ಯೋಜನೆಯ ಲಾಭ ದೊರಕಿರುವುದು ನನಗೆ ಸಂತಸ ಉಂಟಾಗಿರುತ್ತದೆ. ಇಂತಹ ಒಂದು ಯೋಜನೆಯನ್ನು ರಾಜ್ಯ ಸರ್ಕಾರಿ ನೌಕರರಿಗೆ ಒದಗಿಸಿರುವುದಕ್ಕಾಗಿ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ಷಡಾಕ್ಷರಿ ಅವರಿಗೂ ಹಾಗೂ ರಾಜ್ಯದ ಮುಖ್ಯಮಂತ್ರಿಯವರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ.